ನೀನೇನು ಕೊಡ್ತಿದ್ರು ನಂಗೆ ಬೇಜಾರಾಗಲ್ಲ ಪರಿ. ಅದು ಎಂಥ ಹುಡುಗನ ಜೊತೆ ಮದ್ವೆಗೆ ಒಪ್ಕೊಂಡೆಲ್ಲ, ನಂಗೆ ಅಷ್ಟೇ ಸಾಕು. ಲವ್ ಯು ಪರಿ. ಸುಮ್ಮನೆ ಅನ್ಯಾಯವಾಗಿ ಕಣ್ಣಲ್ಲಿ ನೀರು ತೋರಿಸ್ಬಿಟ್ಟೆ ನೀನು. ನನ್ನನ್ನು ಬರೀ ಟ್ರಿಗರ್ ಮಾಡ್ತಾ ಇಲ್ಲ, ಜೋಕರ್ ಆಗಿ ನೋಡ್ತಾ ಇದ್ದೀರಾ. ಇದ್ರ ಪ್ರತಿಫಲನ ನೀವು ಅನುಭವಿಸ್ತೀರಾ. I'll kill you. ಸಾರ್ಥಕ್ ಸರ್, ನಾಯಿಗಳು ಮಣ್ಣಲ್ಲಿ ಬಿದ್ದಾಗ ಉರುಳಾಡಿ ಹಿಂಗೆ ಅಲ್ವಾ ಮೈ ಕೊಡೋದು. ಇದು ಯಾವುದೋ ಬಿಳಿಪ್ಪ ಮರಿಯನ್ನು ಬಾಯಿ ಬಿಟ್ರೆ ಕಯ್ಯ 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 ಅನ್ನತ್ತೆ. ಸುಳೆ ಪುಳ್ಳೆ, ಇದೇನು ಇಷ್ಟೊಂದು ಭಾರ ಇದೆ? ನೋಡು. ಯಾಕೆ ನಗ್ತಿದ್ಯಾ? ಇದೆಲ್ಲ ಐಟಮ್ಸ್ ನಂದೇ ವೇದಾಂತ್. ಆದ್ರೆ ಕಾಣೆ ಆಗೋಗಿತ್ತು, ಎಲ್ಲೋಗಿತ್ತು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ. ಆದ್ರೆ ಇದು ಇವಾಗ ಹೇಗ್ ಸಿಕ್ತು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಕೊಟ್ಟಿದ್ದು ಗೆಸ್ ಮಾಡಿ ನೋಡೋಣ. ಯಾರು ಅಂತ ಹೇಗ್ ಗೆಸ್ ಮಾಡೋದಕ್ಕಾಗುತ್ತೆ ವೇದಾಂತ್? ಇದನ್ನ ಕೊಟ್ಟಿರೋರೆ ಇದನ್ನೆಲ್ಲ ಎಸ್ಕೇಪ್ ಮಾಡಿದವ್ರು ಆಗಿರ್ತಾರೆ. ಇದು ಅಕ್ಕ ತಂಗಿಸ್ ಗ್ಯಾಂಗ್ ಕೆಲಸನೇ. ಆದ್ರೆ ಅಕ್ಕ ಅಂತ ಕೆಲಸ ಮಾಡೋಳಲ್ಲ, ಅಂದ್ರೆ ಆದಿತ್ಯನೇ ಈ ಕೆಲಸ ಮಾಡಿರೋಳು. ಕುಂಬಳಕಾಯ ಕರೆಕ್ಟ್. ಇದು ಆ ಕಳಿದೆ ಕೆಲಸ. ಆದ್ರೆ ಮಾಡಿರೋ ಕಳ್ತನಕ್ಕೆ ಒಂದು ಅಪಾಲಜಿ ಕಳಿಸಿದ್ದಾರೆ. ಕೇಳಿಸ್ಕೊ. ಹಾಯ್ ಹೇಳಮುತ್ಕಿ. ಸಾರಿ ಇವತ್ತು ನಿನ್ ಬರ್ತ್ಡೇ ಅಲ್ವಾ? ಪ್ರೀತಿಯಿಂದ ಅಮ್ಮು ಅಕ್ಕ ಅಂತಾನೆ ಹೇಳ್ತೀನಿ. ಹ್ಯಾಪಿ ಹುಡ್ದಬ್ಬ ಕಣೆ ಘಟ್ವಾಣಿ. ಹೇಗಿತ್ತು ಸರ್ಪ್ರೈಸ್? ಅಫ್ಕೋರ್ಸ್ ಇದೆಲ್ಲ ನಿಂದೆ ಐಟಮು, ನಾನೇ ಕದ್ದು ಯೂಸ್ ಮಾಡ್ತಾ ಇದ್ದೆ. ಕೋಪ ಮಾಡ್ಕೊಳ್ಬೇಡ. ಆಮೇಲೆ ಮನೆಗೆ ಬಂದು ಕ್ಲಾಸ್ ತಗೊಳ್ಳೋ ಹಾಗೂ ಇಲ್ಲ, ಯಾಕಂದ್ರೆ ಅಕ್ಕಂದ್ರ ವಸ್ತುನ ಯೂಸ್ ಮಾಡೋದು ತಂಗಿ ಆದವಳು ಜನ್ಮಸಿದ್ದ ಹಕ್ಕು. ಆರ್ತಿ ಅಕ್ಕ ಇದ್ದಾಗ ನೀನು ನಾನು ಇಬ್ರು ಸೇರಿ ಅವಳ ಮೇಕಪ್ ಐಟಮ್ನ ಯೂಸ್ ಮಾಡ್ತಾ ಇರ್ಲಿಲ್ವಾ? ಇದು ಸೇಮ್ ಅದೇ ತರ ಕದ್ದಿರೋದ್ನೆಲ್ಲ ವಾಪಸ್ ಮಾಡಿದೀನಿ. ಈಗ ನನ್ನ ಮೇಲಿರೋ ಹಳೆ ಕೇಸ್ನೆಲ್ಲ ಕ್ಲೋಸ್ ಮಾಡ್ಬಿಡು, ಓಕೆನಾ? ಲವ್ ಯು. ಲೂಸು, ನಿನ್ ಮೇಲೆ ಯಾವ ಕೇಸು ರಿಜಿಸ್ಟರ್ ಆಗಲ್ಲ ಕಣೆ. ಮುಖದ ಮೇಲೆ ಬೈತೀನಿ ಅಷ್ಟೇ. ಆದ್ರೆ ನೀನ್ ನನ್ನ ಫೇವ್ರೆಟ್. ಲವ್ ಯು ಕಣೆ. ಇದು ಅಂಜು ಸರ್ಟಿಫಿಕೇಟ್ ಅಲ್ವಾ? ಹ್ಯಾಪಿ ಬರ್ತ್ಡೇ ಅಮ್ಮು ಅಕ್ಕ. ನೀನು ನಮ್ಮೆಲ್ರು ಮುದ್ದು ಅಕ್ಕ. ನಿಂಗೆ ಕೋಪ ಸ್ವಲ್ಪ ಜಾಸ್ತಿನೇ, ಆದ್ರೆ ಅದಕ್ಕಿನ್ನ 2 ಪಟ್ಟು ನಮ್ಮೆಲ್ರ ಮೇಲೆ ಪ್ರೀತಿನೂ ಜಾಸ್ತಿ. ಕೋಪ ಬಂದ್ರು ಐಸ್ ಕ್ಯಾಂಡಿ ತರ ಬೇಗ ಕರ್ಗೋಗುತ್ತೆ. ನಾನ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ನೀನ್ ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ. ಈ ಸಲ ಕೊರೋನಾ ಇದ್ದಿದ್ರಿಂದ ಕ್ಲಾಸಸ್ ಎಲ್ಲ ಆನ್ಲೈನ್ ಅಲ್ಲೇ ಜಾಸ್ತಿ ಇತ್ತು. ಎಕ್ಸಾಮ್ ಕೂಡ ಆನ್ಲೈನ್ ಅಲ್ಲೇ ಆಯ್ತು. ಇದು ಆ ಎಕ್ಸಾಮ್ ಸರ್ಟಿಫಿಕೇಟ್. ನಾನು 85% ತಗೊಂಡಿದ್ದೀನಿ ಅಕ್ಕ. ನಂಗೆ ನೀನೇ ಕಣೆ ಫಸ್ಟ್ ಇನ್ಸ್ಪಿರೇಷನ್. ಲವ್ ಯು ಅಕ್ಕ.
ಇವಳು ನಿಜವಾಗ್ಲೂ ಚಿಕ್ಕವಳು, ಆದರೆ ನಮ್ಮೆಲ್ಲರಿಗಿನ ದೊಡ್ಡವಳು ವೇದಾಂತ. ನಮ್ಮ 4 ಜನರಲ್ಲಿ ಹುಳ್ಕು ಕೊಳ್ಕು ಗೊತ್ತಿಲ್ಲದಿರೋ ನಿಜವಾದ ಇನ್ನೋಸೆಂಟ್ ಅಂದರೆ ಅದು ಇವಳೆ. ಅಕ್ಕನೂ ಸೇಮ್ ಇವಳು ಥರನೇ, ಆದರೆ ಇವಳು ಸ್ವಲ್ಪ ಜಾಸ್ತಿನೇ ಇನ್ನೋಸೆಂಟು. ಆದರೆ ತಾನು ಜೋರು ಅಂತ ತೋರಿಸ್ಕೊಳ್ತಾಳಷ್ಟೆ, ಅರೆ ಪಾಪ. Take this. ಇದು ಇಷ್ಟು ದೊಡ್ಡ ಬಾಕ್ಸು, ಇದಿಷ್ಟು ಸಣ್ಣ ಬಾಕ್ಸ್, ಏನಿರ್ಬೋದು ಇದರಲ್ಲಿ? ತೆಗೆದು ನೋಡು, ಅದಕ್ಕೆ ತಾನೇ ಕೊಟ್ಟಿದ್ದು. ಇದನ್ನ ಆರ್ತಿ ಕೊಟ್ಟಿದೆ. ಕಿರಣ್ ಮದುವೆ ಟೈಮಲ್ಲಿ ಅವ್ರಿಗೆ ಚಿನ್ನದ ಒಡವೆ ಮಾಡ್ಸೋದಕ್ಕೆ ಆಗ್ಲಿಲ್ಲ ಅಂತ ನಿಮ್ ಪಾಲಿಂದಲ್ಲಿ ನೀವು ಅವಳಿಗೆ ಕೊಟ್ಟಿದ್ರಲ್ಲ, ಇದೇನೆ. ಇದಕ್ಕೆ ಆರ್ತಿ ಅಕ್ಕನಿಗಿಂತ ಅಂಜನ ತುಂಬಾ ಇನ್ನೋಸೆಂಟ್ ಅಂತ ನಾನು ಹೇಳಿದ್ದು. ಇವಳು ನಮ್ಮೆಲ್ಲರಿಗಿಂತ ಮೊದಲೇ ಹುಟ್ಟಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಅಕ್ಕ ಅಲ್ಲ ವೇದಾಂತ. ಇವಳು ನನ್ನ ತಂಗಿ ಆಗಿದ್ರು ನಾನು ಇವಳಿಗೆ ಅಕ್ಕ ಅಂತಾನೆ ಕರಿತಿದ್ನೇನೋ ಅಂತ ಕ್ಯಾರೆಕ್ಟರ್ ಇವಳು. ನಮ್ಮ 4 ಜನಕ್ಕೆ ನಾವೇ ಎಲ್ಲ ಅನ್ನೋ ಬಾಂಡ್ ಕ್ರಿಯೇಟ್ ಮಾಡ್ತೀವಿ ಇವಳು. ನಾವು ಇವಳಿಗೆ ಅಂತ ಕೊಟ್ರೆ ಇವಳು ಇಂಥ ಟೈಮ್ ನೋಡಿ ನಮಗೆ ವಾಪಸ್ ಕೊಡ್ತಾಳೆ ನೋಡು, ತಪ್ಪಲ್ವಾ? ಪ್ರೀತಿನ ಪ್ರಶ್ನೆ ಮಾಡೋದಕ್ಕಾಗಲ್ಲ ಮೂಲ್ಯ. ಅವಳು ಬರೀ ಅಕ್ಕ ಅಲ್ಲ ವೇದಾಂತ್, ನಮಗೆ 2ನೇ ಅಮ್ಮ. ಲವ್ ಯು ಕಣೆ ಅಕ್ಕ. ಹೇ ಅಮ್ಮು, ಇವತ್ತು ನಿನ್ನ ಹೆಸರನ್ನ ಅಲ್ಲಿಂದ ಇರೇಸ್ ಮಾಡೋಣ ಅಂದರೆ ನನಗೆ ಉಸಿರಾಟದ ಪ್ರಾಬ್ಲಮ್ಮೇ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನನ್ನ ಈ ಪ್ರಾಬ್ಲಮ್ಮೇ ನಿನ್ನ ಉಸಿರು ನಿಲ್ಲಿಸೋ ಚಾನ್ಸ್ನ ಮಿಸ್ ಮಾಡಿಸ್ಬಿಡ್ತು. ಬೀಸೋ ದೊಣ್ಣೆಯಿಂದ ಏನಾದ್ರು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ, ಆದರೆ ನಾನು ಬೀಸೋ ದೊಣ್ಣೆನ ವಾಪಸ್ ಇನ್ನೂ ಸ್ಪೀಡಾಗಿ ಬೀಸ್ತೀನಿ. ಟಾರ್ಗೆಟ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಲೇ, ನಮ್ಮ ಮೇಡಮು ಅಂದ್ರೆ ಏನು ತಮಾಷೆನ? ನೀನು ಥರ ರೌಡಿ ಆಗ್ತೀನಿ, ವಿಲನ್ ಆಗ್ತೀನಿ, ಡಾನ್ ಆಗ್ತೀನಿ ಅಂತ ಬಂದವ್ರನ್ನೆಲ್ಲ ಪಡೆದು ಬಿಸಾಕಿನೇ ರೌಡಿ ಬೇಬಿ ಆಗಿರೋದು. ಎಕ್ಸ್ಪೀರಿಯನ್ಸ್ ಇರೋರು ಮುಂದೆ ಇದೆಲ್ಲ ಯಾವ ಲೆಕ್ಕ? ಇವಳು ಅವತಾರ ನೋಡಿ ನಮಗೆ ಭಯ ಆಗ್ತಿದೆ. ರೋಡಲ್ಲಿ ಯಾರ ಕೈಲೂ ಒದೆ ತಿಂದೆ ಸೇಫಾಗಿ ಮನೆ ಸೇರ್ಕೊಂಡಮ್ಮ ತಾಯಿ. ಸಾರ್ಥಕ್ ಸರ್, ಹಂಗೂ ಹಿಂಗೂ ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು. ನಮ್ಮ ಪಾರಿವಾಳಗಳು ಏನು ಮಾಡ್ತಾ ಇದ್ದಾವೋ ಏನೋ, ಗಿಫ್ಟ್ ಕೊಡೋ ನೆಪದಲ್ಲಿ ಆ 2 ಪಾರಿವಾಳಗಳ ಮಧ್ಯೆ ನಾವು ಗೂಬೆಯಾಗಿ ಸೇರ್ಕೊಳ್ಳೋಣ ಬನ್ನಿ. ಆ ಗೂಬೆ ನೀವೇ ಆಗಿ, ನಾನಾಗಿ ಇರ್ತೀನಿ. ನಮ್ಮನೆಯವರು ನನಗೆ ಗಿಫ್ಟ್ ಕಳಿಸಿದ್ದಾರೆ, ಅದೆಲ್ಲನೂ ಓಕೆ. ಅದೇ ಆಗಲೇ ನೀನು ಗಿಫ್ಟನ್ನು ನನ್ನ ಇಷ್ಟಪಡೋರು ಕಳಿಸಿದ್ದಾರೆ ಅಂದಲ್ಲ, ಆ ಲಿಸ್ಟಲ್ಲಿ ನಿಮ್ಮ ಮನೆಯವ್ರು ಕೂಡ ಇದ್ದಾರೆ. ಅವ್ರೇನು ಕಳಿಸಿದ್ದಾರೆ? ಖಂಡಿತವಾಗ್ಲೂ ಕಳಿಸಿದ್ದಾರೆ. ಆದ್ಯ ಹೇಳಿರೋ ಮಾತಿಗೆ ಸಾರ್ಥಕ್ ತಂದಿರೋ ಗಿಫ್ಟ್ ನೋಡಿದ್ರೆ ನೀನ್ ಕಳೆದೇ ಹೋಗ್ತೀನಿ. ಸಾರ್ಥಕ್,
ರಾಜ ಏನಂತ ಕಳಿಸಿದಾಳೆ ಕೇಳಿಸ್ಕೊ. ಗುಲಾಬ್ ಜಾಮೂನಿಂದಾನೆ ನೀವು ನಿಮ್ಮ ಪ್ರೀತಿನ ಒಪ್ಕೊಂಡ್ರಿ. ಗುಲಾಬ್ ಜಾಮೂನ್ ಫ್ಯಾಮಿಲಿ ಪ್ಯಾಕ್ ತರನೇ ಮದುವೆ ಆಗಿದ್ದ 10 ವರ್ಷದೊಳಗಡೆ ಕ್ರಿಕೆಟ್ ಟೀಮು, ಫುಟ್ಬಾಲ್ ಟೀಮು, ವಾಲಿಬಾಲ್ ಟೀಮು ಯಾವುದೋ ಒಂದು ಕಟ್ಬಿಡಿ, ಓಕೆನಾ? ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಖುಷಿಯಾಗಿರು. 10 ವರ್ಷದಲ್ಲಿ ಇಷ್ಟೊಂದು ಮಕ್ಳಿಗೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ಬಿಡಿ. ದೇವರು ಒಂದ್ಸಲ ಕೊಟ್ರೆ 2-3 ಒಟ್ಟೊಟ್ಟಿಗೆ ಕೊಟ್ಬಿಡ್ತಾನೆ. ಅವಳಿ ಜೋಳಿ ಒಂದು 2-3 ಟೈಮ್ ಆದ್ರೆ ಒಂದೇನು 2 ಟೀಮೇ ಮಾಡ್ಬೋದು. ಒಳ್ಳೇದಾಗ್ಲಿ, ಖುಷಿಯಾಗಿರಿ. ಎನಿವೇಸ್, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಖುಷಿಯಾಗಿರಿ, ನಗ್ತಾ ಇರಿ. ಮಜಾರಿ ಏನಂತೀಯ? ನನಗೆ ಪ್ಲಾನ್ ಓಕೆ ಅನಿಸ್ತು, ನಿಂಗೆ ಓಕೆನಾ? ಹುಟ್ಟೋ ಮಗಳು ಡೈಪರ್ ಚೇಂಜ್ ಮಾಡೋದು, ಸುಸ್ತು ಮಾಡಿಸಿ, ಸ್ನಾನ ಮಾಡಿಸಿ, ಗೊಣ್ಣೆ ಒರೆಸೋ ಕೆಲಸ ಎಲ್ಲ ನೀನೇ ಮಾಡ್ತೀಯ ಅಂದರೆ ಎತ್ಕೊಡಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ.